guys, hi, hello, namaskar and welcome back to Rachana YouTube channel. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ thumbnail ಆಲ್ರೆಡಿ ನೋಡಿರ್ತೀರಾ. ಸೊ ಅದಕ್ಕೆ ಇವಾಗ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಹಿಂದೆಗಡೆ ನಿಮಗೆ ಬೈಕ್ ಕಾಣಿಸ್ತದೆ ಅಲ್ಲ ಗೈಸ್, ನಾನು ಈ ಬೈಕ್ ಮೇಲೆ ಕುತ್ಕೊಂಡಿದ್ದೀನಿ ಅಂದರೆ ನನ್ನ ತಮ್ಮ ಓಡ್ಸೋಕೆ ಕುತ್ಕೊಂಡಿದ್ದೀನಿ. ನಾನು ಚಿನ್ನ ಇದ್ರ ಮೇಲೆ ಕುತ್ಕೊಂಡ್ರೆ ಬೀಳುತ್ತಾ? ಕುತ್ಕೊಳ್ತೀನಿ ಒಂದು ನಿಮಿಷ ಕುತ್ಕೊಂಡು ನನ್ನ ಕಾಲು ಇಟ್ಟಿಕ್ಸುತ್ತಾ ಅಂತ ನೋಡಬೇಕು ಗೈಸ್. ಸೊ ಗೈಸ್ ಹಿಂಗೆ ಸೈಡಲ್ಲಿ ಇದೆಯಲ್ಲ, ಸೊ ಎಟ್ಟಿಕ್ಸುತ್ತೆ, ಬಟ್ ಫುಲ್ ಸ್ಟ್ರೈಟ್ ಆದರೆ ಮೇ ಬಿ ಎಟ್ಟಿಕ್ಸಲ್ಲ ನನಗೆ ನನ್ನ ಕಾಲು, ಬಿಕಾಸ್ ನಾನು ತುಂಬ ಉದ್ದ ಇದ್ದೀನಲ್ಲ ಅದಕ್ಕೋಸ್ಕರ ನನಗೆ ಗಾಡಿ ಸದ್ಯಕ್ಕೆ ಆ ಗಾಡಿ ಓಡಿಸೋದು ಬೇಡ, ಈ ಗಾಡಿ ಓಡಿಸಿದ್ರೆ ಸಾಕಾಗಿದೆ. ನಾನು ಓಡಿಸ್ತೀನಿ ಬಟ್ ಒಬ್ಬಳೇ, ಇಲ್ಲೆಲ್ಲ ಕೂತ್ಕೊಂಡು ಓಡಿಸೋಕೆ ಬರೋಣ ನನಗೆ. ಏನಂటే ಯಾಕೆ ಕೊಡಬೇಕು? ನಂದೇ ಗಾಡಿ, ರೋಡ್ ನಂದಲ್ಲ, ಗೌರ್ಮೆಂಟ್. ಸೊ ಅಷ್ಟೇ. ಏನೋ ಕುತ್ಕೊಂಡೆ ಆದರೆ ಹಿಂಗೆ ಎತ್ತಕ್ಸುತ್ತೆ, ಬಟ್ ಸೈಡಲ್ಲಿ ಇದೆಯಲ್ಲ, ಆಮೇಲೆ ಹಿಂಗೆ ಫುಲ್ ಕುತ್ಕೊಂಡು ಬಿಡೋಬಿಟ್ರೆ ನಾನು. ನೀನು ಎತ್ತಕ್ಕೆಲ್ಲ ಸಾಹಸ ಮಾಡಬೇಡ, ಆಮೇಲೆ ಬಿದೋಗ್ಬಿಡ್ತೀನಿ ನಾನು. ಮಾಡು, ಹಿಂಗ್ ಮಾಡಕ್ ಹೋಗು. ಲಾಕ್ ಆಗಿರಲ್ಲ. ಇಲ್ಲ ಮಾಡ್ಬೋದು, ಏನಾಗಲ್ಲ, ಮಾಡಕ್ ಟ್ರೈ ಮಾಡು. ಇಟ್ಕೋ. ನಾನೇನು ತಿನ್ನಲ್ವಾ ಮನೇಲಿ ಅಂತ ಗೊತ್ತಾ? ನಿಂತ್ಕೊಂತ ಕಾಲ ಗೈಸ್, ಕಾಲಲ್ಲಿ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಗ್ಯಾಪ್ ಇದೆ. ಹೀಲ್ಸ್ ಹಾಕೊಂಡು ಓಡಿಸ್ಬೋದು ಮೋಸ್ಟ್ಲಿ, ನಾನು ಆಗಲ್ಲ, ಬಟ್ ಆದರೂ ಕಲ್ತ್ಕೊಂಡ್ಮೇಲೆ ಓಡಿಸ್ಬೋದು. ಸದ್ಯಕ್ಕೆ ಆಗಲ್ಲ ಅಷ್ಟೇ. ಬಿಡು ಬಿಡು ಇಷ್ಟ. ಇಲ್ಲ ಇಲ್ಲ ಏನು ಮಾಡೋದು, ನಮ್ಮ ಅಮ್ಮನ ಈಗ ಬಂದ್ಬಿಟ್ಟಿದೆ ಗೈಸ್. ನಮ್ಮ ಅಮ್ಮ ಮುರಡಿ ಇದೆ, ಅದಕ್ಕೆ ನಾನು ಯಾರು ನೀನಾ ಅಲ್ಲಿ ಕರೀತಾ ಇದ್ದಾಳೆ ನೋಡಿ ಇನ್ನೊಬ್ಳು. ಯಾರು ಇಟ್ಟಿದ್ದಾರೆ? ಬಾ ಹಿಂಗೇನ ತೆಗಿ, ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ಲ ಹೋಗಿ ಹಂಗ ಫೋಟೋದಲ್ಲ ಸ್ಟ್ರೇಟ್ ಗೈಸ್. ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರಿದೆ ಮೀನೇ ಸ್ವಲ್ಪ. ನಾನು ಅದು ನಮ್ಮ ಅಮ್ಮ ರೆಡಿ ಇದ್ದಾರೆ. ನಾನು 1 ಇಂಚ್ ಯಾಕೆ ಉದ್ದ ಇದ್ದೀನಿ ಅಂದರೆ ನಮ್ಮ ಡ್ಯಾಡಿಗೆ 1 ಇಂಚ್ ಉದ್ದ ನನಗೆ ಇಟ್ಟು ಬಂದೆ, ಮಿಕ್ಕಿದೆಲ್ಲ ನನ್ನ ತಮ್ಮ ಇದ್ದಾರೆ ಅಷ್ಟೇ. ಸೊ ಇವಾಗ ಬನ್ನಿ, ನಾನು ಆದಷ್ಟು ಬೇಗ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಫಸ್ಟ್ ಸ್ಟಾರ್ ಓಡಿಸ್ತೀನಿ, ಅದಾದ್ಮೇಲೆ GT ಓಡಿಸ್ತೀನಿ. ಏನು ನಗ್ತೀಯ? ಹಿಂದೆಗಡೆ ಕುತ್ಕೊಂಡಿದ್ರೆ ಓಡಿಸ್ಬೋದು, ಪರವಾಗಿಲ್ಲ. ಬೈಕ್ ಕಷ್ಟ, ಬಟ್ ಇದೆಲ್ಲ ಸಾರಿ ಬುಲೆಟ್ ಓಡಿಸ್ಬೋದು ಅಷ್ಟೇ. ಆ ಬುಲೆಟ್ ಓಡಿಸ್ಬೋದು, ಬಟ್ ನಮಗೆ ಸದ್ಯಕ್ಕೆ ಯಾವ ಬೈಕ್ ಇಷ್ಟ ಇಲ್ಲ. ಸೊ ನಾನು ಇನ್ಮೇಲೆ ಕ್ಯಾಬ್ನ ಕಟ್ ಮಾಡಿ ಆಕ್ಟಿವಾ ಗಾಡಿ ಎತ್ಕೊಂಡು ಹೋಗ್ತೀನಿ ಗೈಸ್ ಎಲ್ಲ ಕಡೆ ಅಷ್ಟೇ. ಬನ್ನಿ ಹೋಗೋಣ ಈಗ ನಮ್ಮ ಥಾರಲ್ಲಿ. ಸೊ ಗೈಸ್, ವಿಷಯ ಏನಂದರೆ ನಾವು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ, ಬಟ್ ಗೋಲ್ಡ್ ಶಾಪಲ್ಲಿ ಇವಾಗ ಇಲ್ಲಿ ಪಿಯರ್ಸಿಂಗ್ ಮಾಡಿಸಿದ್ರೆ ಅದಕ್ಕೆ ಸಿಲ್ವರ್ ಕೇಳಿದ್ವಿ. ಸೊ ಸಿಲ್ವರ್ ಇಲ್ಲ ಆ್ಯಂಡ್ ಬೇರೆ ಆಪ್ಷನ್ ಏನಿದೆ ಅಂತ ಯೋಚನೆ ಮಾಡ್ತಿದ್ವಿ. ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಂತ ನಮ್ಮಮ್ಮ ಅಲ್ಲಿ ಗೋಲ್ಡ್ ಹಳೇದು ಒಂದು ಚೈನ್ ಕಟ್ಟಾಗಿತ್ತು, ಸೊ ಆ ಚೈನನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಬಟ್ ಜನ ಇಲ್ಲ ಅನ್ಕೋತೀವಿ. ಜನ ಎಲ್ಲಿದ್ದಾರೆ ಅಂದರೆ ಗೋಲ್ಡ್ ಅಂಗಡಿಲಿದ್ದಾರೆ ಗಾಯ್ಸ್, ಬಿಕಾಸ್ ಗೋಲ್ಡ್ ರೇಟ್ ಕಡಿಮೆ ಆಗಿದೆಯಲ್ಲ ಅದಕ್ಕೆ. ನೋಡೋಣ ಇನ್ನೂ ಎಷ್ಟು ತೆಗೆದ, ಬೈ ಚಾನ್ಸ್ ಇಲ್ಲ ಆಗಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗ್ಬೇಕು. ಸೊ ಬಿಲ್ಸಿ. ಆ್ಯಂಡ್ ನಾನು ನನ್ನ ತಮ್ಮನಿಗೆ ಹೇಳ್ತಾ ಇದ್ದೀನಿ, ನನಗೆ ಅಲ್ಲೊಂದು ಡಾಬ್ ಇದೆ ಗೈಸ್, ಆ ಡಾಬ್ ಕೊಡಿಸು ಅಂತ ನಾನು ನನ್ನ ತಮ್ಮನ ಕೇಳ್ತಾ ಇದ್ದೀನಿ. ನನ್ನ ಬ್ರೈಟ್ನೆಸ್ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಇಲ್ಲೇ ಇರೋದು ಗೊತ್ತು. ಸೊ ತೋರಿಸ್ತೀನಿ ನಿಮ್ಗೆ ಡಾಬ್ ಹೆಂಗಿದೆ ಅಂತ. ಚೆನ್ನಾಗಿದೆ. ಏನಿಲ್ಲ ಅಂದರೂ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು 20 ಲ್ಯಾಕ್, ನೋ 15 ಲ್ಯಾಕ್, 10 ಲ್ಯಾಕ್. ಓಕೆ ಬಾಯ್ ಅಷ್ಟೇ. ನನಗೆ ಅವನ್ನ ನೋಡ್ತೀನಿ ಫಸ್ಟ್, ಅವ್ರು ಹಂಗೆ ಚುಚ್ತಾರಲ್ಲ, ಅದು ನೋವಾಗಿಲ್ಲ ಅಂದರೆ ನಾನು ಚುಚ್ಚಿಸ್ಕೊಳ್ಳಬೇಡ ಅಂತ ಯೋಚನೆ ಮಾಡ್ತೀನಿ. ಅವನಿಗೆ ನೋವಾಯಿತು ಅಂದರೆ ನಾನು ಹತ್ರನೂ ಹೋಗಲ್ಲ ಗೈಸ್, ವಾಪಸ್ ಬಂದುಬಿಡ್ತೀನಿ ಅಷ್ಟೇ. ನಾನು
ಚೂಪಿದೆ ನೋಡಿ ಈ ಕಡೆ ತುಂಬ ಓಕೆ ಈ ಕಡೆ ಸ್ವಲ್ಪ ದೂರ ನಿಮಿಷ ಅಲ್ಲ ಇವತ್ತವ್ವ ಸ್ವಲ್ಪ ಆದರೂ ಒಳ್ಳೆ ಸ್ವಲ್ಪ ಚಿಕ್ಕದು ಮಾಡಿ ಆಗಿರುತ್ತೆ 2 ಕಿವಿ ನಾನಾಗಿದೆ 2 ಲೀಟ್ರ್ ಕಣ್ಣೀರು ಹರಿಸ್ತಾ ಎನಿವೇಸ್ ಫಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ನೋಡ್ತಾರೆ ಇದರಲ್ಲೆಲ್ಲ ಚುಚ್ಕೊಳ್ಳೋದು. ಈಗ ನಾವು ಮನೆಗೆ ಬಂದ್ವಿ ಆ್ಯಂಡ್ ನೋಡಿ ಗೈಸ್ ನೋಡಿ ಆ ಕಡೆ ಕಿವಿ ತೋರಿಸಿ ಚೆನ್ನಾಗಿದೆ. ಬಟ್ ನಮ್ಮಮ್ಮ ಅಂತೂ ಒಂದು ಕಡೆ ಆದ್ರೂ ಬಾಯಿ ಮುಚ್ಚಿದ್ರೆ ಹೇಳ್ತೀನಿ ವಟ ವಟ ಅಂತ ಇರ್ತಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ನೋಡು ನೋಡು ಅಲ್ಲೂ ವಟ ವಟ ಅಂತ. ಯಪ್ಪ ಏನಮ್ಮ ಸೊ ಗೈಸ್ ನಾನು ಮಧ್ಯಾಹ್ನ ಊಟ ತಿಂದಿದ್ದೆ ಬಟ್ ಅದು ಹೊಟ್ಟೆ ಹೋಗ್ತಿದೆ. ಇವಾಗ ಅವ್ನು ಜಿಮ್ಮಿಗೆ ಹೋಗ್ತಾನೆ. ಸೊ ಅವ್ನು ಹೇಳಿದಾನೆ ಗೈಸ್ ನೆಕ್ಸ್ಟ್ ಇವಾಗ ಜಿಮ್ ಚೇಂಜ್ ಮಾಡ್ತಾನೆ ಅವನೊಂದು. ಸೊ ಚೇಂಜ್ ಮಾಡಿದ್ಮೇಲೆ ನಾನು ಒಂದು ಜೊತೆ ಹೋಗ್ತೀನಿ. ಗೊತ್ತಾಯ್ತಾ? ಏನು ಆಲ್ರೆಡಿ ನಾನು ಆಗಲೇ ಮಾಡಿರೋ ವಿಡಿಯೋ ನೋಡೋಕ್ಕಂತ ಬಂದು ನಿಂತ್ಕೊಂಡ್ಬಿಟ್ಟಿದ್ದೇನೆ. ತೋರಿಸ್ತೀನಿ ರೋ ಯಾಕೋ. ಗೈಸ್ ಕಮೆಂಟ್ ಮಾಡಿ ಈ ಥರ ಇಯರಿಂಗ್ಸ್ ಯಾರು ಹಾಕಿರೋದು ನೋಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕರೆಕ್ಟಾಗಿ ಗೆಸ್ ಮಾಡಿದವ್ರ ಕಮೆಂಟನ್ನು ಪಿಕ್ ಮಾಡ್ತೀನಿ ನಾನು. ಓಕೆ ಸೊ ಎಸ್ ಕಿವಿ ಚುಚ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನನಗೆ ಫೋರ್ಸ್ ಮಾಡಿದ್ರೆ ಮೂಗು ಚುಚ್ಕೊಳ್ಳೋ ಕಿವಿ ಆ್ಯಕ್ಚುಲಿ ನಾನು ಪಿಯರ್ಸಿಂಗ್ ಮಾಡಿಸಿದ್ದೆ ಲಾಸ್ಟ್ ಇಯರ್ ನಿಮ್ಗೆ ನೆನಪಿದ್ರೆ. ಬಟ್ ಆದರೆ ಅದು ಮತ್ತೆ ನನಗೆ ಏನೋ ಪೇಯ್ನ್ ಆಗಿ ಮತ್ತು ಅದು ರಿಮೂವ್ ಮಾಡೋಕ್ಕಾಗ್ತದೆ ಮತ್ತೆ ಕ್ಲೋಸ್ ಆಗೋಯ್ತು. ಲೆಟ್ಸ್ ಸಿ ನಾನು ಇಲ್ಲಿ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ, ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಗೈಸ್ ನಾನು ಇನ್ನೊಂದು ಹೇಳಬೇಕು ನಿಮಗೆ ಏನಂತ ಅಂದರೆ ನಾನು ಮತ್ತೆ ಇವತ್ತು ಸಂಡೇ ನಾನು ಇವತ್ತೇ ಸ್ಟಾರ್ಟ್ ಮಾಡಿದೆ ಲೈಕ್ ಪ್ರಾಪರಾಗಿ ಏನು ಏಪ್ರಿಲ್ 16th 17th ನವೀನ್ ಬರ್ಡೇ 16th ನಾನು ಸ್ವೀಟ್ಸ್ ಶುಗರ್ ಆಮೇಲೆ ಪ್ರಾಪರ್ ಕ್ಯಾಲ್ರಿ ಡೆಫಿಷಿಯೆಂಟಾಗಿ ತಿನ್ನಬೇಕು ಆ್ಯಂಡ್ ವಾಟರ್ ಕುಡಿಬೇಕು. ಆ್ಯಂಡ್ 10K to 15K ಮಿನಿಮಮ್ 10K ಮ್ಯಾಕ್ಸಿಮಮ್ 15Kವರೆಗೂ ನಾನು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಆ್ಯಂಡ್ ಸಂಡೇ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಸಂಡೇ ಈಸ್ ಲೈಕ್ ಬಿಡು ಇವತ್ತು ಚೀಟ್ ಮಾಡೋಣ ಇದು ಮಾಡೋಣ ನೋ, ಸಂಡೇ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಗೆಸ್ ವಾಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನನ್ನ ಸ್ಟೆಪ್ಸ್ದು. ಸೊ ನಾಳೆಯಿಂದ ನಾನು ಮಿನಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಾರ್ ನೆಕ್ಸ್ಟ್ 16 days ನವೀನ್ ಬರ್ಡೇವರೆಗೂ. ಆ್ಯಂಡ್ ನಾನು ಇದಕ್ಕೆ ಮೋಟಿವೇಶನ್ ಏನು ನನಗೆ ನಾನೇ ಬೆಳಗ್ಗೆ ಎದ್ದ ತಕ್ಷಣ ಓಕೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಫೀಲ್ ಮಾಡೋದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ? ವಿಲ್ ಶೋ ಯು. ಇದೆಲ್ಲ ನನ್ನ ತಮ್ಮ ಅವನೇನೋ ಬರ್ಕೊಂಡಿರೋದು ಆ್ಯಂಡ್ ಇದು ನಾನು ಬರೆದಿರೋದು. ಸೊ ಇವತ್ತಿಂದು ಕಂಪ್ಲೀಟ್ ಆಗಿದೆ. ಇಲ್ಲಿ ಟಿಕ್ ಮಾಡಬೇಕು. ವಾಟರ್ ಕ್ಯಾಲರಿಕ್ ಡೆಫಿಷಿಯೆಂಟಾಗಿ ತಿನ್ನಬೇಕು ಆ್ಯಂಡ್ ಇನ್ನೊಂದು 10 to 15K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ March 29th ನಾನು ಬರೆದಿದ್ದು April 16th ಮಾಡಬೇಕು ಅಂತ. ವೆಯ್ಟ್ 60 kg ಅಂತ ಬರೆದಿದ್ದೀನಿ ಬಿಕಾಸ್ ನಾನು ಮೊನ್ನೆ ಚೆಕ್ ಮಾಡಿದೆ, ನಾನು ಅರೌಂಡ್ 59.3-4 ಏನೋ ಆಗಿದೆ. ಬಟ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ 60. ಸೊ ನಾನು ಮುಂಚೆ ಲೈಕ್ 2 years 1.5-2 years ಹಿಂದೆ ಇದ್ದೆ ಅರೌಂಡ್ 67-68 ಇದ್ದೆ. ಆ್ಯಂಡ್ ಗೊತ್ತು ನಿಮಗೆ ನಾನು ಶ್ರವಣ್ ಬ್ರೋ ಹತ್ರ ನಾನು ಟ್ರೈನಿಂಗ್ ತೊಗೊಂಡು ನಾನು ರೆಡ್ಯೂಸ್ ಆದೆ. ಆ್ಯಂಡ್ ತಿರ್ಗಾ ನಾನು ಐ ಕೇಮ್ ಡೌನ್ ಟು 56 ಆ್ಯಂಡ್ ಈಗ ಒಂದು 2-3 kg ಜಾಸ್ತಿ ಆಗಿದ್ದೀನಿ ಬಿಕಾಸ್ ಟ್ರಾವೆಲಿಂಗ್ ಟೈಮಲ್ಲಿ ನಾನು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಅಷ್ಟೇ. ಸೊ ಇನ್ನು 16 daysಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ನೀವೇ ನೋಡ್ತೀರಾ. ಆ್ಯಂಡ್ ಅಷ್ಟೇ. ಓಕೆ ಇವಾಗ ಟಿಕ್ ಮಾಡೋಣ ಫಸ್ಟ್. ಸೊ ಗೈಸ್ ಎಸ್ ವಾಟರ್ ಇಂಟೇಕ್ 3 to 4 liters ಇವತ್ತು ಡನ್. ಆ್ಯಂಡ್ ಕ್ಯಾಲರಿಕ್ ಡೆಫಿಷಿಯೆಂಟಾಗಿ ಡನ್ ತಿಂತೀನಿ. ಆ್ಯಂಡ್ 10 to 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಸ್ಟಾರ್ಟ್ ತೊಗೊಂಡಿದ್ದೀನಿ ಆ್ಯಂಡ್ ಮತ್ತೆ ನಾಳೆ ಮನೆಯಿಂದ ಶುರು ಮಾಡುವ. ಆ್ಯಂಡ್ ಲೆಟ್ಸ್ ಗೆಟ್ ದಿಸ್ ಫಾರ್ ನೆಕ್ಸ್ಟ್ 16 days. ಓಕೆ yes this time no cheating, we are gonna do this and for next 16 days ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ ಅಷ್ಟೇ. ಮತ್ತು ಬೆಳಗ್ಗೆ ಸಿಗ್ತೀನಿ ಗೈಸ್. ಈಗ ಒಂದು ಸ್ವಲ್ಪ ನನಗೆ ಕೆಲಸ ಉಂಟು, ಕೆಲಸ ಮುಗಿಸಿ ತಾಚಿ ಮಾಡಿ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಓಕೆ.